ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಯುವರ್ ಚಾನಲ್. 6ನೇ ತರಗತಿಯ ಇತಿಹಾಸದಲ್ಲಿ 5ನೇ ಅಧ್ಯಯನವನ್ನು ಇಂದಿನ ವಿಡಿಯೋದಲ್ಲಿ ಓದುತ್ತಾ ಬಂದಿವೆ. ಯಾವುದಪ್ಪ ಅಂದ್ರೆ ಹೊಸ ಧರ್ಮಗಳ ಉದಯ. ಅದರ ಕುರಿತಾಗಿ MCQಗಳನ್ನು ನೋಡುತ್ತಾ ಹೋಗೋಣ. ಓಕೆನಾ? ಮೊದಲನೇ ಪ್ರಶ್ನೆ ನೋಡಿ. ಮೊದಲನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ. ಒಂದನೇದ್ದು ಲುಂಬಿನಿ ಗೌತಮ ಬುದ್ಧನ ಜನ್ಮಸ್ಥಳ. ಎರಡನೇದ್ದು ಬೋಧಗಯ ಜ್ಞಾನೋದಯ. ಮೂರನೇದ್ದು ಸಾರನಾಥ ಮೊದಲ ಉಪದೇಶ. ನಾಲ್ಕನೇದು ಕುಶಿನಗರ ಮಹಾವೀರನ ಮರಣ. ಸರಿಯಾದ ಉತ್ತರ ಯಾವುದಿಲ್ಲಿ? ಒಂದನೇದ್ದು ಲುಂಬಿನಿ ಗೌತಮ ಬುದ್ಧನ ಜನ್ಮಸ್ಥಳ. ಓಕೆನಾ? ಎರಡನೇದ್ದು ಬೋಧಯಾಗ ಜ್ಞಾನೋದಯ. ಮೂರನೇದ್ದು ಸಾರನಾಥ ಮೊದಲ ಉಪದೇಶ. ಓಕೆನಾ? ಸೊ ಇಲ್ಲಿ ಸರಿಯಾದದ್ದು ಯಾವುದು ಬರುತ್ತೆ? ಆಪ್ಷನ್ಸ್ ಎ ಸರಿಯಾದದ್ದು. ಅದೇ ರೀತಿಯಾಗಿ ಎರಡನೇದ್ದು, ಜೀನ ಎಂಬ ಬಿರುದು ಯಾರಿಗೆ ಸಂಬಂಧಿಸಿದೆ? ಎ ಗೌತಮ ಬುದ್ಧ, ಬಿ ವರ್ಧಮಾನ ಮಯೂರ, ಸಿ ಪಾರ್ಶ್ವನಾಥ, ಸಿ ಶುದ್ಧೋಧನ. ಯಾರಿಗೆ? ಸರಿಯಾದ ಉತ್ತರ ಬಿ ವರ್ಧಮಾನ ಮಹಾವೀರನಿಗೆ ಜೀನ ಎಂಬ ಬಿರುದು ಸಂಬಂಧಿಸಿದೆ. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ನೋಡಿ. ಈ ಕೆಳಗಿನ ಕ್ರಮಗಳಲ್ಲಿ ಯಾವುದು ಸರಿಯಾಗಿದೆ? ಈ ಇಂಪಾರ್ಟೆಂಟ್. ಸರಿಯಾಗಿದೆ ಯಾವುದು? ಸರಿಯಾಗಿದೆ ಯಾವುದು ತಪ್ಪಾಗಿದೆ? ಇದನ್ನು ನೋಡಿಕೊಳ್ಳಿ ಕ್ವಶನ್ ನಲ್ಲಿ. ಎ ಲುಂಬಿನಿ ಸಾರನಾಥ ಬೋಧಗಯ ಕುಶಿನಗರ. ಬಿ ಲುಂಬಿನಿ ಬೋಧಗಯ ಸಾರನಾಥ ಕುಶಿನಗರ. ಸಿ ಬೋಧಗಯ ಲುಂಬಿನಿ ಸಾರನಾಥ ಕುಶಿನಗರ. ಡಿ ಸಾರನಾಥ ಲುಂಬಿನಿ ಬೋಧಗಯ ಕುಶಿನಗರ. ಓಕೆನಾ? ಸರಿಯಾದದ್ದು ಯಾವ್ದು ಹೇಳಿ ಇಲ್ಲಿ? ಸರಿಯಾದದ್ದು ಲುಂಬಿನಿ ಬೋಧಗಯ ಸಾರನಾಥ ಕುಶಿನಗರ. ಓಕೆನಾ? ಬಿ ಸರಿಯಾದ ಆನ್ಸರ್. ನೆಕ್ಸ್ಟ್ ನಾಲ್ಕನೇದ್ದು, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಒಂದನೇ ಹೇಳಿಕೆ, ಮಹಾವೀರನು 24ನೇ ತೀರ್ಥಂಕರು. ಓಕೆನಾ? ಮಹಾವೀರನು 24ನೇ ತೀರ್ಥಂಕರು. ಎರಡನೇ ಹೇಳಿಕೆ, ಬುದ್ಧನು ತನ್ನ ಉಪದೇಶಗಳನ್ನು ಸಂಸ್ಕೃತದಲ್ಲಿ ಬೋಧಿಸಿದ. ಇದು ತಪ್ಪಾಗಿದೆ, ಇದು ಮಾತ್ರ ಸರಿಯಾಗಿದೆ. ಹಂಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು? ಎ ಮಾತ್ರ ಸರಿ. ಓಕೆನಾ? ಸರಿಯಾದ ಉತ್ತರ ಎ ಆಗುತ್ತೆ. ಯಾಕಪ್ಪ ಅಂದ್ರ ಈ ಬುದ್ಧನು ಉಪದೇಶಗಳು ಸಂಸ್ಕೃತ ಭಾಷೆಯಲ್ಲಿ ಬೋಧಿಸಿಲ್ಲ, ಪಾಲಿ ಎಂಬ ಭಾಷೆಯಲ್ಲಿ ಬೋಧಿಸಿದನು. ರೈಟ್? ನೆನಪಿರಲಿ. ಅದೇ ರೀತಿ ಐದನೇ ಪ್ರಶ್ನೆ, ಒನ್ ಔಟ್ ಆಯ್ಕೆ ಮಾಡಿ. ಒನ್ ಔಟ್ ಆಯ್ಕೆ ಮಾಡಿ. ಎ ವಿನಯ ಪೀಠಕ, ಬಿ ಸುತ್ತ ಪೀಠಕ, ಸಿ ಅಭಿಧಮ್ ಪೀಠಕ, ಡಿ ಆಗಮನ. ಅಂದ್ರೆ ಈ ಒಂದು ಗುಂಪಿನಲ್ಲಿರುವಂತ ಅಥವಾ ಆಯ್ಕೆಗಳಲ್ಲಿರುವಂತ ಬೇರೆ ಒಂದು ಪದ ಇದೆ, ಅದು ಯಾವುದು? ಅಂದ್ರೆ ಈ ಗುಂಪುಗಳಿಗೆ ಸೇರ್ಲಾರದಂತ ಪದ ಯಾವುದು ಅಂತ ಕೇಳಿದ್ದಾರೆ ಅವರು. ಓಕೆನಾ? ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಆಗಮನ ಆಗುತ್ತೆ. ಓಕೆನಾ? ಇದು ಈ ಗುಂಪುಗಳಿಗೆ ಸೇರಿಲ್ಲ. ಹಂಗಾಗಿ ಯಾಕಪ್ಪ ಅಂದ್ರ ಈ ಬುದ್ಧನ ಶಿಷ್ಯಂದರು ಏನಿದಾರಲ್ಲ, ಅವನ ಶಿಷ್ಯರು ಉಪದೇಶಗಳನ್ನು 3 ಪೀಠಕದಲ್ಲಿ ಸಂಗ್ರಹಿಸಿದ್ದರು. ಓಕೆನಾ? ಆ 3 ಪೀಠಕಗಳೇ ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ ಅಂತೇಳಿ ಆಗುತ್ತೆ ಅಲ್ಲಿ. ಓಕೆನಾ? ಅದೇ ರೀತಿಯಾಗಿ 6ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಜೈನ ಧರ್ಮದ ಪಂಚ ಮಹಾವ್ರತಗಳಲ್ಲಿ ಸೇರದಿರುವುದು ಯಾವುದು? ಪಂಚ ಮಹಾವ್ರತಗಳಲ್ಲಿ ಸೇರದಿರುವುದು ಜೈನ ಧರ್ಮದ. ಓಕೆನಾ? ಎ ಅಹಿಂಸೆ, ಬಿ ಅಪರಿಗ್ರಹ, ಸಿ ಬ್ರಹ್ಮಚರ್ಯ, ಡಿ ಅಷ್ಟಾಂಗ ಮಾರ್ಗ. ಸರಿಯಾದ ಉತ್ತರ ಯಾವ್ದು ಹೇಳ್ರಿ? ಡಿ ಅಷ್ಟಾಂಗ ಮಾರ್ಗ ಸೇರದಿರುವುದು. ಓಕೆ. ನೆಕ್ಸ್ಟ್ 7ನೇ ಪ್ರಶ್ನೆ,
ಕೆಳ ಸಾರಿ ಹಾ ಕೆಳಗಿನ ಜೋಡಿಗಳಲ್ಲಿ ತಪ್ಪಾದದ್ದು ಯಾವುದು? ಎ ಲುಂಬಿನಿ ಸಿದ್ಧಾರ್ಥ, ಬಿ ವೈಶಾಲಿ ವಜ್ಜಿ ಗಣರಾಜ, ಸಿ ಪಾವಪುರಿ ಮಹಾವೀರ, ಡಿ ಸಾರನಾಥ ಮಹಾವೀರನ ಮೊದಲ ಉಪದೇಶ. ಸರಿಯಾದದ್ದು ಯಾವುದು? ಏಳನೇದ್ದು ಡಿ ಸರಿಯಾದದ್ದು, ಸಾರನಾಥ ಮಹಾವೀರನ ಮೊದಲ ಉಪದೇಶ. ಓಕೆ. ಅದೇ ರೀತಿಯಾಗಿ 8ನೇ ಪ್ರಶ್ನೆ, ಮಹಾಜನಪದಗಳ ಕುರಿತು ಸರಿಯಾದ ಹೇಳಿಕೆ ಯಾವುದು? ಎ ಅವುಗಳ ಸಂಖ್ಯೆ 8, ಬಿ ಅವುಗಳ ಸಂಖ್ಯೆ 12, ಸಿ ಅವುಗಳ ಸಂಖ್ಯೆ 16, ಡಿ ಅವುಗಳ ಸಂಖ್ಯೆ 18. ಯಾವುಗಳ ಸಂಖ್ಯೆ? ಮಹಾಜನಪದಗಳ ಕುರಿತು ಸರಿಯಾದ ಹೇಳಿಕೆ ಅಂದ್ರೆ ಮಹಾಜನಪದಗಳ ಸಂಖ್ಯೆ 8, 12, 16, 18 ಅಂತೇಳಿ ಹೇಳಿಕೆಗಳಲ್ಲಿ ಇದೆ. ಇಲ್ಲಿ ಸರಿಯಾದದ್ದು ಯಾವುದಪ್ಪ ಅಂದ್ರೆ ಸಿ ಅವುಗಳ ಸಂಖ್ಯೆ 16. ಓಕೆ. ಮಹಾಜನಪದಗಳ ಸಂಖ್ಯೆ 16 ಆಗಿರುತ್ತೆ. ಅದೇ ರೀತಿಯಾಗಿ 9ನೇ ಪ್ರಶ್ನೆ, ಕೆಳಗಿನವರಲ್ಲಿ ಗಣರಾಜ್ಯಕ್ಕೆ ಸೇರಿದ ಕ್ಷತ್ರಿಯ ಯಾರು? ಈ ಗೌತಮ್ ಬುದ್ಧ ಮತ್ತು ಮಹಾವೀರ, ಸಿ ಅಶೋಕ ಮತ್ತು ಬಿಂದುಸಾರ, ಸಿ ಅಜಾತಶತ್ರು ಮತ್ತು ಚಂದ್ರಗುಪ್ತ, ಡಿ ಪಾರ್ಶ್ವನಾಥ ಮತ್ತು ಅಶೋಕ. ಸರಳವಾದ ಪ್ರಶ್ನೆ, ಎಲ್ಲಾನು ಸರಳನೇ ಇದೆ. ಇದು ಇನ್ನೂ ಸರಳ ಇದೆ. ಏನಂದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಬರುತ್ತೆ ಹೇಳ್ರಿ? ಈ ಗೌತಮ ಬುದ್ಧ ಮತ್ತು ಮಹಾವೀರ. ಗಣರಾಜ್ಯಕ್ಕೆ ಸೇರಿದ ಕ್ಷತ್ರಿಯರು ಯಾರಂದ್ರೆ ಗೌತಮ್ ಬುದ್ಧ ಮತ್ತು ಮಹಾವೀರರಾಗಿರ್ತಾರೆ. ಓಕೆನಾ. ಅದೇ ರೀತಿಯಾಗಿ 10ನೇ ಪ್ರಶ್ನೆ ನೋಡಿ. ಇಲ್ಲಿ ಇಂಥ ಒಂದು ಪ್ರಶ್ನೆಗಳು ಫುಲ್ ಕನ್ಫ್ಯೂಷನ್ ಆಗುತ್ತೆ. ಅಸರ್ಷನ್ ಎ ಬುದ್ಧನು ಆಶೆಯೇ ದುಃಖದ ಮೂಲವೆಂದು ಹೇಳಿದನು. ರೀಸನ್. ಆರ್ ಆಶೆಯನ್ನು ಗೆದ್ದರೆ ನಿರ್ವಾಣವನ್ನು ಪಡೆಯಬಹುದು. ಇಲ್ಲಿ ನೋಡಿ ಸರಿಯಾದ ಆನ್ಸರ್ ಯಾವ್ದು ಬರುತ್ತೆ ಅಂತ ಆಯ್ಕೆಗಳಲ್ಲಿ ಫೋಕಸ್ ಅಂಡ್ ಗಮನ ಇಟ್ಟು ಕೇಳಿ. ಓಕೆನಾ. ಆಯ್ಕೆಗಳನ್ನು ಚೆನ್ನಾಗಿ ಓದಿ ಅಂಡ್ ಅಲ್ಲಿ ಮೇಲೆ ಕೊಟ್ಟಿರುವಂತ ರೀಸನ್ ಅಸರ್ಷನ್ ಕೂಡ ಚೆನ್ನಾಗಿ ಗಮನಿಸಬೇಕಾಗುತ್ತೆ. ಎ ಮತ್ತು 6 ಎರಡು ಸರಿ. ಆರ್ ಎಗೆ ಸರಿಯಾದ ವಿವರಣೆ. ಬಿ ಎ ಮತ್ತು 6 ಎರಡು ಸರಿ ಆದರೆ 6 ವಿವರಣೆ ಅಲ್ಲ. ಸಿ ಎ ಸರಿ 6 ತಪ್ಪು. ಡಿ ಎ ತಪ್ಪು 6 ಸರಿ. ಯಾವ್ದು ಹೇಳ್ರಿ ಸರಿಯಾದ ಉತ್ತರ ಯಾವುದು? 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಮತ್ತು 6 ಎರಡು ಸರಿ. 6ಗೆ ಎ ಸರಿಯಾದ ವಿವರಣೆ. ಓಕೆ ರೈಟ್. ನಂತರ 11ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಬುದ್ಧನ ಜೀವನದ ಘಟನೆ ಅಲ್ಲದದ್ದು ಯಾವುದು? ಅಂದ್ರೆ ಒಂದು ಘಟನೆ ಇದೆ, ಅದು ಆ ಘಟನೆ ಬುದ್ಧನ ಜೀವನದಲ್ಲಿ ಇಲ್ಲ. ಆ ಘಟನೆ ಯಾವುದಂತ ಕೊಟ್ಟಿದ್ದಾರೆ. ಎ ಮಹಾಪರಿತ್ಯಾಗ, ಬಿ ಧರ್ಮಚಕ್ರ ಪ್ರವರ್ತನ, ಸಿ ಮಹಾಪರಿನಿರ್ವಾಣ, ಡಿ ಕೈವಲ್ಯ. ಸರಿಯಾದ ಉತ್ತರ ಯಾವುದು? ಡಿ ಕೈವಲ್ಯ ಆಗುತ್ತೆ. ಓಕೆನಾ. ಇವು ಬುದ್ಧನ ಜೀವನದ ಘಟನೆಗಳು, ಬಟ್ ಇದು ಮಾತ್ರ ಅಲ್ಲ. ಓಕೆ. 12ನೇ ಪ್ರಶ್ನೆ, ಒಂದು ಸೆಕೆಂಡ್. ಓಕೆ. ಸರಿಯಾದ ಹೊಂದಾಣಿಕೆ ಆಯ್ಕೆ ಮಾಡಿ. ಎ ವೈಶಾಲಿ ವಜ್ಜಿ, ಬಿ ಕುಂದಗ್ರಾಮ ಮಹಾವೀರ, ಸಿ ಬೋಧೋದಯ ಜ್ಞಾನೋದಯ. ಅಂದ್ರೆ ಇವು ಮೂರು ಕೂಡ ಸರಿಯಾಗಿದೆ. 12ನೇ ಪ್ರಶ್ನೆಗೆ 3 ಸರಿ ಇದೆ. ಅಂದ್ರೆ ಯಾವ್ದಾಗುತ್ತೆ? 1, 2, 3 ಎಲ್ಲವು. ಅಂದ್ರೆ ಡಿ ಸರಿಯಾದ ಆನ್ಸರ್. ಓಕೆನಾ. ನೆಕ್ಸ್ಟ್ 13ನೇ ಪ್ರಶ್ನೆ, ಕೆಳಗಿನವರಲ್ಲಿ ಬುದ್ಧನ ಮಗ ಯಾರು? ಆನಂದ, ರಾಹುಲ, ಆನಂದ, ದೇವದತ್ತ. ಸರಿಯಾದ ಉತ್ತರ ಬಿ ರಾಹುಲ. ಓಕೆ. ಅದೇ ರೀತಿಯಾಗಿ 14ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಪದ ಯಾವುದು? ಎ 4 ಆರ್ಯ ಸತ್ಯಗಳು, ಬಿ ಅಷ್ಟಾಂಗ ಮಾರ್ಗಗಳು, ಸಿ ತ್ರಿಪಿಟಕಗಳು, ಡಿ ಪಂಚ ಮಹಾರಥಗಳು. ಸರಿಯಾದ ಉತ್ತರ ಯಾವುದು?
14ನೇ ಪ್ರಶ್ನೆಗೆ ಪಂಚ ಮಹಾರಥಗಳು. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪು? ಎ. ಶ್ವೇತಾಂಬರ ಮತ್ತು ದಿಗಂಬರ ಜೈನ ಧರ್ಮದ ಎರಡು ಪಂಥಗಳು. ಬಿ. ಬುದ್ಧನು ಪಾಲಿ ಭಾಷೆಯಲ್ಲಿ ಉಪದೇಶಿಸಿದನು. ಸಿ. ಮಹಾವೀರನು ಬೌದ್ಧ ಧರ್ಮವನ್ನು ಸ್ಥಾಪಿಸಿದನು. ಡಿ. ವಜ್ಜಿ ಒಂದು ಗಣರಾಜ್ಯವಾಗಿತ್ತು. ಓಕೆನಾ? ಸರಿಯಾದ ಉತ್ತರ ಯಾವುದು? ಇಲ್ಲಿ ನೋಡ್ಕೊಂಡು ಹೇಳಬೇಡಿ, ಕೆಳಗಡೆ ಕೀ ಆನ್ಸರ್ ಇದೆ. ಅಂದ್ರೆ ಸರಿಯಾದ ಉತ್ತರ ಸಿ. ಮಹಾವೀರನು ಬೌದ್ಧ ಧರ್ಮವನ್ನು ಸ್ಥಾಪಿಸಿದನು. ಓಕೆನಾ? ಇದು ತಪ್ಪು. ಅಂದ್ರೆ ಸರಿಯಾದ ಆನ್ಸರು ಸಿ, ಬಟ್ ಈ ಒಂದು ಹೇಳಿಕೆ ಇದೆಲ್ಲ ಅದು ತಪ್ಪು. ಓಕೆನಾ? ಓಕೆ, ಇಲ್ಲಿ ಕೀ ಆನ್ಸರ್ ಇದೆ. ಆಮೇಲೆ ಇವುಗಳನ್ನ ನೋಡಿಕೊಳ್ಳಿ ಅಂಡ್ ಚೆನ್ನಾಗಿ ಇವುಗಳನ್ನ ನೋಟಿಫೈ ಮಾಡಿಕೊಂಡು ಲೆಸನ್ ಅಧ್ಯಯನವನ್ನು ಮುಗಿದ ನಂತರ ಈ ತರ ಕ್ವಶನ್ ಅನ್ನು ಬಿಡಿಸುತ್ತಾ ಹೋಗಿ ಅಥವಾ ಕೇಳುತ್ತಾ ಹೋಗಿ. ಓಕೆನಾ? ಓಕೆ, ಡೈಲಿ ಅಂದ್ರೆ ಆ ಒಂದು ಅಧ್ಯಯನ ಸ್ವಲ್ಪ ದೊಡ್ಡದಿದ್ರೆ ಒಂದು 20 ಅಥವಾ ಇನ್ನು ದೊಡ್ಡದಿದ್ರೆ 30 ಈ ತರ ಮಾಡಿ. ಈ ತರ ಚಿಕ್ಕದಲ್ಲಿ ಅಧ್ಯಯನಗಳಿದ್ರೆ ಒಂದು 15 ಕ್ವಶನ್ ಬಿಡಿಸುತ್ತಾ ಹೋದ್ರೆ ಏನಪ್ಪಾ ಅಂದ್ರೆ ನೀವು ಪರ್ಫೆಕ್ಟ್ ಆಗ್ತೀರಿ ಒಂದೊಂದು ಪಾಠದ ಮೇಲೆ. ಯಾವುದೇ ಅಧ್ಯಯನ ಯಾವುದೇ ಸಬ್ಜೆಕ್ಟ್ ಓದ್ಬೇಕಾದ್ರೆ ಅದ್ರ ಮೇಲೆ ಕ್ವಶನ್ ಎಷ್ಟು ಬಿಡಿಸ್ತಿರೋ ಅಷ್ಟು ನಿಮಗೆ ನೆನಪಲ್ಲಿ ಉಳಿತಾವೆ. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.